ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಎಲ್ಲ ರೀತಿಯಾದಂಥ ವಿವಾಹಕ್ಕೆ ಸಂಬಂಧಪಟ್ಟಂಥ ಬಾಧೆ ನಿವಾರಣೆಗೆ ಅಥವಾ ಶೀಘ್ರ ವಿವಾಹ ಆಗೋದಕ್ಕೆ ಇತ್ಯಾದಿಗಳಿಗೆ ಪರಿಹಾರವನ್ನು ಹೇಳ್ತಾ ಬಂದಿದ್ದೀವಿ. ಗಂಡು ಮಕ್ಕಳಿಗೆ ವಿವಾಹ ಆಗ್ತಾ ಇಲ್ಲ, ಹೆಣ್ಣು ಮಕ್ಕಳು ಬಿಡಿ, ಆಯಿತು ಹೇಳಿ ಆಯಿತು ಪರಿಹಾರಗಳು. ಸೊ ಗಂಡು ಮಕ್ಕಳಿಗೆ ವಿವಾಹ ಆಗ್ತಾ ಇಲ್ಲ, ನಮ್ಮನ್ನು ಯಾಕೆ ಬಿಟ್ಟಿದ್ದೀರಾ ನೀವು ಅಂತ ಕೇಳ್ತಾರೆ. ಅದಕ್ಕಾಗಿ ಗಂಡು ಮಕ್ಕಳಿಗೆ ಬೇಗನೆ ವಿವಾಹ ಆಗಬೇಕು ಅಥವಾ ವಿವಾಹ ದೋಷ ಏನಿದೆಯೋ ಅದು ನಿವೃತ್ತಿ ಆಗಬೇಕು. ನೆನ್ಪಿಟ್ಕೊಳ್ಳಿ, ನೀವು ಮದುವೆ ಆಗೋದಕ್ಕೆ ಒಪ್ಪಿಲ್ಲ ಅಂದಾಗ ಯಾವುದೇ ಯೋಗಗಳಿದ್ರೂ ನಿಮಗೆ ವಿವಾಹ ಆಗಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಆದರೆ ನೀವು ಒಪ್ಪಿದ್ದೀರಾ, ನೀವು ಹುಡುಕಾಟದಲ್ಲಿದ್ದೀರಾ, ನಿಮಗೆ ಆ ವಯಸ್ಸು ಬಂದಿದೆ, ಯೋಗ್ಯತೆ ಇದೆ ಅಂದಾಗ ಏನೇ ಮಾಡಿದ್ರೂ ಸಹಿತ ವಿವಾಹ ಆಗ್ತಾ ಇಲ್ಲ ಅಂದಾಗ ತಾವು ವಿವಾಹವನ್ನು ಮಾಡ್ಕೊಳ್ಳೋದಕ್ಕೆ ಇದೊಂದು ಪರಿಹಾರವನ್ನು ನಾನು ಕೊಡ್ತೀನಿ. ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು, ಜಾತಕ ಪ್ರಕಾರ ಇರ್ಬೋದು, ಏನೇ ಇರ್ಬೋದು, ನೀವೇನು ಮಾಡಿ ಅಂತ ಹೇಳಿದ್ರೆ ಶುಕ್ರವಾರ ಈ ಪ್ರಯೋಗವನ್ನು ಮಾಡಬೇಕು. ನಿಮ್ಮ ಕೈಯಿಂದ ಯಾವ ರೀತಿಯಾದಂಥ ಒಂದು ಮಣ್ಣಿನ ಮಡಿಕೆ ಅಥವಾ ಕೂಡಿಕೆ ಇತ್ಯಾದಿಗಳನ್ನು ತಗೊಂಬರೋಕ್ಕಾಗುತ್ತೆ ಅನ್ನೋದನ್ನು ನೋಡಿ. ಕೆಲವರು ದೊಡ್ಡದು ತರ್ತಾರೆ, ಕೆಲವರು ಚಿಕ್ಕದು ತರ್ತಾರೆ, ನಿಮ್ಮಿಷ್ಟ. ಏನು ಹಾಕಬೇಕು ಇದರಲ್ಲಿ ಅಂತ ಹೇಳ್ತೀನಿ. ಚಿಕ್ಕ ಕುಡಿಕೆಗಳು ಬೇಡ, ಒಂದು ಮಧ್ಯಮ ಗಾತ್ರದಿದ್ದರೆ ಬಹಳ ಒಳ್ಳೆಯದು. ಅದರಲ್ಲಿ ಅಣಬೆಯನ್ನು ತುಂಬಿಸಿ. ಅಣಬೆ ಪೂರ್ತಿಯಾಗಿ ಅಣಬೆನ ತುಂಬಿಸ್ಬೇಕು. ಅದು ಎಷ್ಟು ಮಟ್ಟಿಗೆ ಎಷ್ಟು ಗ್ರಾಮ್ ಅಣಬೆ ಹಿಡಿತದೋ ನನಗೆ ಗೊತ್ತಿಲ್ಲ, ಅದನ್ನು ನೀವು ತುಂಬಿಸ್ಬೇಕಾಗುತ್ತೆ. ಅಣಬೆಯನ್ನು ತುಂಬಿಸಿ ಈ ಒಂದು ಮಡಿಕೆಯನ್ನು, ಈ ಅಣಬೆ ತುಂಬಿರುವಂಥ ಮಡಿಕೆಯನ್ನು ಶುಕ್ರವಾರದ ದಿವಸ ಯಾವುದಾದ್ರೂ ಸ್ತ್ರೀ ದೇವಸ್ಥಾನದಲ್ಲಿ, ಸ್ತ್ರೀ ದೇವರ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ಈ ರೀತಿ ಪ್ರತಿ ಶುಕ್ರವಾರ ಇಡಬೇಕು ಮತ್ತು ಬರಬೇಕು. ಇದೇ ಥರದ ಒಂದು ಮಡಿಕೆನ ತಗೊಳ್ಳಿ, ಅಣಬೆನ ಹಾಕಿ ತಗೊಂಡೋಗಿ ಸ್ತ್ರೀ ದೇವರ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬನ್ನಿ. ಒಂದು ಸಲ ಒಂದು ದೇವಸ್ಥಾನದಲ್ಲಿ ಇಟ್ಟೆ, ಇನ್ನೊಂದು ಸಲ ಇನ್ನೊಂದು ದೇವಸ್ಥಾನದಲ್ಲಿ ಇಡ್ಬೋದಾ ಅಂದರೆ ಇಡಬಹುದು, ಆದರೆ ಅದು ಸ್ತ್ರೀ ದೇವಸ್ಥಾನ ಆಗಿರಬೇಕು. ಏನಪ್ಪ ಇದು ಅಂದರೆ ಮೂಲ ವಿಗ್ರಹ ಯಾವುದಾದ್ರು ಗಂಡು ದೇವರ ದೇವಸ್ಥಾನ ಇದ್ದು ಅದರೊಳಗಡೆ ಒಂದು ಹೆಣ್ಣು ದೇವರು ಇದ್ದಾರೆ ಅಂತ ಹೇಳಿದ್ರೆ ಅದಲ್ಲ. ಮೂಲ ವಿಗ್ರಹ, ಮೂಲ ದೇವರು ಸ್ತ್ರೀ ದೇವತೆ ಆಗಿರಬೇಕು. ಈ ರೀತಿ ಪರಿಹಾರವನ್ನು ನೀವು ಮಾಡೋದ್ರಿಂದ ಜಾತಕ ರೀತಿಯಾಗಿ ನಿಮ್ಗೆ ಯಾವ್ದಾದ್ರು ತೊಂದರೆಗಳಿದ್ದು ವಿವಾಹ ಆಗ್ತಾ ಇಲ್ಲ, ಅಡೆತಡೆಗಳು, ಪ್ರತಿಬಂಧಕ ದೋಷ ಇತ್ಯಾದಿಗಳು ಇದ್ದು ನಿಮಗೆ ವಿವಾಹ ಆಗ್ತಾ ಇಲ್ಲ ಅಂದರೆ ಆ ವಿವಾಹ ಜರುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಬರುವಂಥ ಹೆಣ್ಣು ಇತ್ಯಾದಿಗಳನ್ನು ನೀವು ರಿಜೆಕ್ಟ್ ಮಾಡಬೇಡಿ, ಬಂದಿರೋದನ್ನು ನೀವು ನೋಡ್ಕೊಂಡು ಹೋಗಿ. ಖಂಡಿತವಾಗಲೂ ಶೀಘ್ರವಾಗಿ ನಿಮಗೆ ವಿವಾಹ ಯೋಗ ಕೂಡಿ ಬರ್ತದೆ ಅಂತ ಹೇಳ್ತೀನಿ. ಇದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ನಮ್ಮ ಚಾನಲ್ನ ಆದಷ್ಟು ಶೇರ್ ಮಾಡಿ, ಯಾಕಂದರೆ ಈ ವಿಡಿಯೋ ವಿವಾಹ ಅಪೇಕ್ಷಿತ ಗಂಡು ಮಕ್ಕಳಿಗೂ ಕೂಡ ಬೇಕಾಗುತ್ತೆ. ಇದೇ ರೀತಿ ಭಾಳಷ್ಟು ವಿಷಯಗಳನ್ನ ಹಾಕಿದ್ದೀನಿ. ಸಾಧ್ಯವಾದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ. ವಿಚಾರಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.